ಬ್ರದರ್, ಇವಾಗ ರೋಸ್ಟ್ ಮಾಡೋರ್ಗೆ ಟ್ರೋಲ್ ಮಾಡೋರ್ಗೆ ಏನಂತಾರೆ? ಹತ್ರ ಸ್ವಂತ ಟ್ಯಾಲೆಂಟ್ ಇರಲ್ಲ, ಸ್ವಂತ ಕಾಂಟೆಂಟ್ ಇರಲ್ಲ, ಬೇರೆಯವ್ರ ಕಾಂಟೆಂಟ್ ಗೆ ರಿಯಾಕ್ಷನ್ ವಿಡಿಯೋಗಳು ಮಾಡ್ತಾರೆ. ಅದಕ್ಕೆ ಏನಂತಾರೆ? ಪರಾವಲಂಬಿಗಳು, ಪ್ಯಾರಾಸೈಟ್ಸ್ ಅಂತಾರೆ. ಓ ಹೌದಾ? 2017ರಲ್ಲಿ ನೀವು ಯೂಟ್ಯೂಬ್ ಕಾಲಿಟ್ಟಾಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ? 2017 ಅಲ್ಲಿ ನಾನು ರೋಸ್ಟ್ ವಿಡಿಯೋಗಳು ಮಾಡೋಣ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಪಕ್ಕದಲ್ಲಿ ಇರುವಂತ ಚಿತಾಲ್ ಪತಾಲ್ ಸಿಂಗ್ರಿ ಸೆಡೆಗಳೆಲ್ಲ ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟಿದ್ದಾರೆ. ಇದಕ್ಕೇನಂತಾರೆ? ಪರಾವಲಂಬಿಗಳು, ಪ್ಯಾರಾಸೈಟ್ಸ್. ಮೋಸ್ಟ್ಲಿ ಬಾಸು ಪಾಡ್ಕಾಸ್ಟ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ತಕ್ಕಂದಿ ಚಾಣಕ್ಯದು ವೆಬ್ ಸೀರೀಸ್ ತರ ಆಡಿಯೋಸ್ ಕೂಡ ಬಿಡ್ತಾ ಹೋಗ್ತಾರೆ. ಅದರಲ್ಲಿ ಆ ಚಾಣಕ್ಯ ಎಷ್ಟು ಬುದ್ಧಿವಂತಿಕೆಯಾಗಿದ್ದ, ಯಾವ ತರ ಇತ್ತು ಅಂತ ತೋರಿಸ್ತಾರೆ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ಬಾಸು ಬೆಳೆಯೋಕ್ಕೂ ಮುಂಚೆ ನೀವೇ ನಮ್ ಬಿಗ್ ಬಾಸ್ ಅಂತ ಈ ತರ ಹೇಳಿದ್ರು. ಡಿವಿ ಇನ್ ಕನ್ನಡ, ಇವರ ಕನ್ನಡ ಮೋಟೋ ಬ್ಲಾಗರ್ಸ್ ಅಲ್ಲಿ ಇವ್ರದೇ ಹೈಯೆಸ್ಟ್ ಸಬ್ಸ್ಕ್ರೈಬರ್ಸ್ ಇರುವಂತದ್ದು. ಇವ್ರಿಗೆ ಜನ ತೋರಿಸ್ತಿರೋ ಪ್ರೀತಿಯಿಂದಾನೇ ಗೊತ್ತಾಗುತ್ತೆ ಕನ್ನಡ ಮೋಟೋ ಬ್ಲಾಗಿಂಗ್ ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಬೆಳೆದಾದ್ಮೇಲೆ ಇಂಡೈರೆಕ್ಟ್ ಆಗಿ ಈ ತರ ಹೇಳಿದ್ರು. ಯಾಕೆ ಮದ್ವೆ ಆಗ್ಬಾರ್ದು ನೀವು? ಮದ್ವೆ ಆಕ್ಚುಲಿ ಪ್ಲಾನ್ ಇದೆ, ಬಟ್ ಕಾಂಟೆಂಟ್ ಕ್ರಿಯೇಟರ್ ನ ಹುಡುಕ್ತಾ ಇದೀನಿ ಬ್ರೋ. ಅವಳನ್ನ ಯೂಟ್ಯೂಬ್ ಇಳಿಸ್ಬಿಟ್ಟು ಕಾಸು ಮಾಡ್ಕೋಬಹುದಲ್ಲ. ಕಾಂಟೆಂಟ್ ಕ್ರಿಯೇಟರ್ ಆಗೋದಕ್ಕಿಂತ ಯಾವ್ದಾದ್ರು ಕಾಸು ಇಟ್ಟಿರೋರು ಮಗಳನ್ನ ಮದ್ವೆ ಆಗ್ಬಿಟ್ರೆ ಜನ ಮಾತಾಡ್ಕೊಬಿಡ್ತಾರಲ್ಲ ಬ್ರೋ, ಮಾವನ್ ದುಡ್ಡಲ್ಲಿ ಶೋಕಿ ಮಾಡ್ತಿದ್ಯಾ ಅಂತ. ಕೆಲವು ತಿಂಗಳಿಂದ ಇವಾಗ ಹೆಲ್ಪ್ ಮಾಡೋರಿಗೆಲ್ಲ ಫೋನ್ ಪೇ ಗಿರಾಕಿ, ಸ್ಕ್ಯಾನರ್ ಗಿರಾಕಿ ಅಂತ ಒಂದು ಇಂಡೈರೆಕ್ಟ್ ಆಗಿ ಒಂದು ಟಾಂಗ್ ಕೊಡ್ತಾರೆ. ಆ ಟಾಂಗ್ ಕೇಳಿಸ್ಕೊಂಡಾದ್ಮೇಲೆ ಇವ್ರಂತೂ ಡೈರೆಕ್ಟ್ ಟಾಂಗ್ ಕೊಡ್ತಾರೆ. ಆ ಡೈರೆಕ್ಟ್ ಆಗಿ ಕೊಡಬೇಕಾದ್ರೆ ಮಾತುಗಳು ಆ ಕಡೆ ಈ ಕಡೆ ಹೋಗ್ ಬರ್ತವೆ. ಆ ಕಡೆ ಈ ಕಡೆ ಹೋಗಿರೋ ಮಾತುಗಳನ್ನ ಎತ್ಕೊಂಡಿ ನನಗೆ ಜೀವ ಬೆದರಿಕೆ ಐತೆ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಇಷ್ಟೇ. ಕಂಪ್ಲೇಂಟ್ ಇದಾಯ್ತಲ್ಲ ಬ್ರೋ, ಅದೇನಾಯ್ತು? ಇಲ್ಲಿ ನೀವು ತಿಳ್ಕೋಬೇಕಾಗಿರೋದೇನು ಅಂದ್ರೆ, ಆನ್ಲೈನ್ ಆಗಿರ್ಲಿ ಆಫ್ಲೈನ್ ಆಗಿರ್ಲಿ ನಮಗೆ ಟ್ರಿಗರ್ ಮಾಡ್ಬೇಕು ಅಂತಾನೆ ಸ್ವಲ್ಪ ಜನ ಬರ್ತಾರೆ. ನಾವು ಟ್ರಿಗರ್ ಆಗೋದ್ವಿ ಅಂದ್ರೆ ಈ ತರ ಆಗುತ್ತೆ. ಅದಕ್ಕೆ ಸುಮ್ನಿರೋದೇ ಬೆಟರ್. ಇವಾಗ ನಿಮಗೆ ಸಿಟ್ಟು ಬಂತು ಅಂದ್ರೆ ನಾನು ಎಲ್ಲೋ ಕೇಳಿದ್ದೆ, ಉಲ್ಟಾ ಹೇಳಿಸ್ಬೇಕಂತೆ ನಂಬರ್ 10 9 8 7 6 5 4 3 2 1 ಅಂತ ಆಟೋಮೆಟಿಕ್ ಸಿಟ್ಟು ಕಮ್ಮಿ ಆಗುತ್ತಂತೆ. ಈ ತರ ಇರೋದನ್ನ ಕಳೀರಿ. ಇದ್ರಲ್ಲಿ ಕರೆಕ್ಟ್ ಆಗಿ ಗೊತ್ತಾಗ್ತೈತೆ ತಲೆ ಹಿಡ್ದಿದ್ದು ತಲೆ ಹೊಡೆದಿದ್ದು. ಆದ್ರೆ ಕರ್ಮ ಅನ್ನೋದು ಎರಡು ಸೇರಿಸಿ ಒಟ್ಟಿಗೆ ಕೊಡುತ್ತೆ. ಇನ್ಸ್ಟಾಗ್ರಾಮ್ ನ, ಸೋಷಿಯಲ್ ಮೀಡಿಯಾನ ಎಲ್ಲ ಎಂಟರ್ಟೈನ್ಮೆಂಟ್ ಪರ್ಪಸ್ ಬಳಸ್ರಿ. ಸುಮ್ನೆ ಯಾಕೆ ಈ ತರ ಬಡದಾಟ ಎಲ್ಲ. ಲಾಸ್ಟ್ ಅಲ್ಲಿ ಹೇಳೋದೊಂದೇ, ಅವ್ರಿಗೂ ಫ್ಯಾನ್ಸ್ ಇರ್ತಾರೆ, ಇವ್ರಿಗೂ ಫ್ಯಾನ್ಸ್ ಇರ್ತಾರೆ, ಓನ್ಲಿ ಇವರೇ ಅಂತ ನೀವೆಲ್ಲ ಗಲಾಟೆ ಆಡಕ್ ಹೋಗ್ಬಿಟ್ರಿ. ಎಲ್ಲರ ಗಮನೂ ಒಂದತ್ರ ಸೇರಿಸ್ಬೇಕು ಅಂತ ಒಂದ್ ಗಿಮ್ಮಿಕ್ಗಳು ಅಷ್ಟೇನೆ. ಒಬ್ಬೊಬ್ರಿಗೆ ಯೂಸ್ ಆಗುತ್ತೆ, ಒಬ್ಬೊಬ್ರಿಗೆ ಈ ತರ ಆಗ್ತವೆ. ಏನು ಮಾಡಕ್ಕಾಗಲ್ಲ. ಇವಾಗ ಮೋಟೋ ಕಮ್ಯುನಿಟಿಗೆ ಬಂದ್ರೆ ಆ ಪದನ ಕರ್ನಾಟಕದಲ್ಲಿ ಯಾರು ನಾಂದಿ ಆಡಿದ್ರು ಅನ್ನೋದು ನಿಮ್ಗೆ ಗೊತ್ತು. ಅದನ್ನ ಯಾರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ರು ಅನ್ನೋದು ಗೊತ್ತು. ಇವಾಗ ನಾನ್ ಹೇಳಿರೋ ರಿಯಾಲಿಟಿನೂ ಗೊತ್ತು. ಸುಮ್ನೆ ಯಾಕೆ ಜಗಳ ಅಂತೀನಿ. ಫಸ್ಟ್ ಕ್ಯಾಪ್ಸಿಕಮ್ ಬೆಳೆದ್ಬಿಟ್ಟು ಇನ್ನು 3 ತಿಂಗಳಿಗೆ ಒಂದು ಐಫೋನ್ ತಗೋಬೇಕಣಪ್ಪ.